ಆತಂಕ ಅವೈಜ್ಞಾನಿಕ ಕಾಮಗಾರಿ ಮಂಗಳೂರಿನ ಜನರಿಗೆ ಕಿರಿಕಿರಿ ರಾಜಕಾಲುವೆ ಹೂಳು ತೆಗೆದಿಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲ್ವಾ ಇದು ಮುಳುಗುತ್ತಾ ಮಂಗಳೂರು ಸ್ಟೋರಿ ಇವತ್ತು ಆಲ್ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇರೋದು ಕೇರಳಂಗೆ ಮಾನ್ಸೂನ್ ಪ್ರವೇಶ ಆಗಬಹುದು ಅಂತ ಹೇಳಿ ಅಲ್ಲಿ ಪ್ರವೇಶ ಆಗಿ ಒಂದು 3-4 ದಿವಸದಲ್ಲೇ ಕರಾವಳಿ ಭಾಗದಲ್ಲಿ ಮಳೆಗಾಲ ಶುರು ಆಗ್ಬಿಡುತ್ತೆ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗಿತ್ತು ಆದ್ರೆ ಈ ಬಾರಿಯೂ ಮಂಗಳೂರಿನ ಜನರಿಗೆ ಮುಳುಗಡೆಯ ಆತಂಕ ಕಾಡ್ತಾ ಇದೆ ಕಾರಣ ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ ಹಾಗಾಗಿ ಜನರಿಗೆ ಮಳೆಗಾಲದ ಆತಂಕ ಶುರುವಾಗಿದೆ ರಾಜಕಾಲುವೆ ಹೂಳು ತೆಗೆದು ದಡದಲ್ಲೇ ಹಾಕ್ಬಿಟ್ಟಿದ್ದಾರೆ ಮಳೆಗಾಲಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಸ್ಮಾರ್ಟ್ ಸಿಟಿ ಮಂಗಳೂರು ಅತಿ ವೇಗದಲ್ಲಿ ಬೆಳೀತಾ ಇರುವಂತ ನಗರ ಆದರೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅಲ್ಲಿ ರಾಜಕಾಲುವೆಯ ಹೂಳನ್ನು ತೆಗೆದಿಲ್ಲ ಮಳೆಗಾಲ ಶುರುವಾಗ್ತಾ ಇದ್ದಂಗೆ ಮತ್ತೆ ಪ್ರವಾಹದ ಭೀತಿ ಮಂಗಳೂರಿನ ಜನರನ್ನ ಕಾಡ್ತಾ ಇದೆ ಹಾಗಾದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅವೈಜ್ಞಾನಿಕ ಕಾಮಗಾರಿ ಯಾವ ರೀತಿ ಸಾಗ್ತಾ ಇದೆ ಮಳೆಗಾಲಕ್ಕೆ ಬೇಕಾದಂತ ಸಿದ್ಧತೆಗಳು ಯಾಕಾಗಿಲ್ಲ ಆ ಬಗ್ಗೆ ಒಂದು ವರದಿ ಇದೆ ನೋಡೋಣ ಮಂಗಳೂರಿಗೆ ಮತ್ತೆ ಮುಳುಗಡೆ ಭೀತಿ ಅವೈಜ್ಞಾನಿಕ ಕಾಮಗಾರಿಗೆ ಜನರ ಕಿಡಿ ಆ ಮೋರಿಯ ಪ್ರಾಬ್ಲಮ್ ಇಂದಾಗಿ ಎಲ್ಲ ಕಡೆ ಕೆಲವು ಕಡೆಗೆ ಮನೆಗಳ ಒಳಗೆ ನೀರು ನುಗ್ತಾ ಇದೆ ಸಣ್ಣ ಚರಂಡಿಗಳನ್ನು ನಮ್ಮ ರಾಜಕಾಲುವೆಗಳೆಲ್ಲ ಸ್ವಚ್ಛ ಮಾಡಿದ್ದಾರೆ ಆ ಎಲ್ಲ ತೆಗೆದನ್ನಲ್ಲಿ ರಸ್ತೆ ಬದಿ ಬಿಟ್ಟಿದ್ದಾರೆ ನೋಡಿ ಪ್ರತಿ ಮಳೆಗೂ ಪಂಪೆಲ್ಲೂ ನರಕ ರಾಜಕಾಲುವೆಗಳ ಹೂಳು ತೆಗೆಯುವ ಕಾರ್ಯ ಇನ್ನೂ ಕೂಡ ಪಾಲಿಕೆ ಮಾಡ್ತಾ ಇಲ್ಲ ಮಳೆಗಾಲ ಶುರುವಾಗಿದೆ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ ಬಿಟ್ಟು ಬಿಡದೆ ಮಳೆಯಾಗಲಿದೆ ಕಳೆದ ಬಾರಿ ಮಂಗಳೂರಿನಲ್ಲಿ ಒಂದು ಸಣ್ಣ ಮಳೆಗೂ ಇಡೀ ನಗರವೇ ಮುಳುಗಡೆಯಾಗ್ತಿತ್ತು ರಸ್ತೆಯಲ್ಲಿ ನೀರು ನಿಂತು ಸಂಚಾರಕ್ಕೆ ವಾಹನ ಸವಾರರು ಪರದಾಡುವಂತಾಗ್ತಿತ್ತು ಇದಕ್ಕೆಲ್ಲ ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಈ ಬಾರಿಯೂ ಹಲವು ಕಾಮಗಾರಿ ಮಾಡಲಾಗಿದ್ದು ಮತ್ತೆ ಮುಳುಗಡೆ ಭೀತಿ ಎದುರಿಸ್ತಾ ಇದೆ ಮಂಗಳೂರು ಹೊಳೆಯಂತಾಗಿರುವ ಪಂಪ್ವೆಲ್ ಫ್ಲೈಓವರ್ ಕೆಳಭಾಗದ ಸರ್ವಿಸ್ ರಸ್ತೆ ಸಂಪೂರ್ಣ ಜಲಾವೃತವಾಗುವ ವಸತಿ ಪ್ರದೇಶ ಕೊಟ್ಟಾರ ಚೌಕಿ ಪಡೀಲ್ ಹಾಗೂ ಬಳ್ಳಾಲ್ ಬಾಗ್ ಸೇರಿ ಹಲವು ಏರಿಯಾಗಳು ಈ ವರ್ಷವೂ ಮುಳುಗಡೆ ಭೀತಿ ಎದುರಿಸ್ತಾ ಇವೆ ಮಳೆಗಾಲಕ್ಕೆ ತಿಂಗಳುಗಳ ಹಿಂದೆಯೇ ಪೂರ್ವ ತಯಾರಿ ಮಾಡಬೇಕಾದ ಜಿಲ್ಲಾಡಳಿತ ಈ ಬಾರಿಯೂ ಕೊನೆಯ ಕ್ಷಣದವರೆಗೆ ಕೈಕಟ್ಟಿ ಕೂತು ಕಡೇ ಕ್ಷಣಕ್ಕೆ ರಾಜಕಾಲುವೆಗಳ ಹೂಳು ತೆಗೆದು ಅದನ್ನ ದಡದಲ್ಲೇ ಹಾಕಿದೆ ಈಗ ಮಳೆ ಬಂದ್ರೆ ಆ ಹೂಳು ಮತ್ತೆ ಮಳೆ ನೀರಿನ ಜೊತೆ ರಾಜಕಾಲುವೆ ಸೇರಲಿದೆ ಇಡೀ ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ನಾವು ಹೇಳ್ತೇವೆ ಆದರೆ ಎಲ್ಲಿ ಸ್ಮಾರ್ಟ್ ಆಗಿದೆ ಅಂತ ಗೊತ್ತಿಲ್ಲ ಎಲ್ಲ ಕಡೆಯಲ್ಲಿ ಸಹ ಏನು ಕೆಲಸ ರೋಡಲ್ಲಿ ಮಾಡಿದೆವಾ ಆ ಸೈಡಲ್ಲಿದ್ದ ಮೋರಿಗಳನ್ನು ಯಾರು ಸಹ ಮಾಡಲಿಲ್ಲ ಆ ಮೋರಿಯ ಪ್ರಾಬ್ಲಮಿಂದಾಗಿ ಎಲ್ಲ ಕಡೆ ಕೆಲವು ಕಡೆಗೆ ಮನೆಗಳ ಒಳಗೆ ನೀರು ನುಗ್ತಾ ಇದೆ ಕೆಲಸದ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತ ನಮ್ಮೆಲ್ಲ ಹಾರೈಕೆ ಮಳೆಗೆ ತಯಾರಿ ಅಂತೇಳಿ ನಮ್ಮ ಸಣ್ಣ ಚರಂಡಿಗಳನ್ನು ನಮ್ಮ ರಾಜಕಾಲುವೆಗಳೆಲ್ಲ ಸ್ವಚ್ಛ ಮಾಡಿದ್ದಾರೆ ಇಲ್ಲೇ ಉಂಟು ಮೇಲೆ ಕುಲಾಸ್ ಆಸ್ಪತ್ರೆ ಹತ್ತಿರ ಆ ಎಲ್ಲ ತೆಗೆದನ್ನಲ್ಲಿ ರಸ್ತೆ ಬದಿ ಬಿಟ್ಟಿದ್ದಾರೆ ಮರಳಾಗಿರ್ಬೋದು ಹೊಯ್ಯಾಗಿರ್ಬೋದು ಏನು ಮಣ್ಣಾಗಿರ್ಬೋದು ಅದನ್ನು ಆದಷ್ಟು ಬೇಗ ತೆಗೆಯುವ ವ್ಯವಸ್ಥೆ ಮಾಡಿ 1-2 ತಾರೀಕಿಗೆ ಶಾಲೆ ಪ್ರಾರಂಭ ಆಗ್ತದೆ ಎಲ್ಲ ಶಾಲಾ ಮಕ್ಕಳಿಗೆ ಅವರ ಜೀವವನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತೇಳಿ ನಾನು ಎಚ್ಚರಿಕೆ ಕೊಡುತ್ತೇನೆ ಮಳೆಗಾಲದ ಹೊಸ್ತಿಲಲ್ಲೇ ಜಲಸಿರಿ ಹಾಗೂ ಗೇಲ್ ಗ್ಯಾಸ್ ಲೈನ್ಗೆ ರಸ್ತೆಯಲ್ಲಿ ಗುಂಡಿ ತೋಡಲಾಗಿದೆ ಇದರಿಂದ ಮಂಗಳೂರು ನಗರದ ತಗ್ಗು ಪ್ರದೇಶಗಳಿಗೆ ಮತ್ತೆ ನೀರು ಆತಂಕ ಶುರುವಾಗಿದೆ ಆತ ಸೇತುವೆ ಅಭಿವೃದ್ಧಿ ಹೆಸರಿನಲ್ಲಿ ಪಾಲ್ಗುಣಿ ನದಿಗೆ ಮಣ್ಣು ಸುರಿದಿದ್ದು ಮಳೆ ನೀರು ಸರಾಗವಾಗಿ ಹರಿಯೋದೇ ಅನುಮಾನವಾಗಿದೆ ನೋಡಿ ಪ್ರತಿ ಮಳೆಗೂ ಪಂಪೆಲ್ಲೂ ನರಕ ಮತ್ತು ಸಮುದ್ರದಂತೆ ಆಗ್ತದೆ ಕೊಟ್ಟಾರ ಚೌಕಿ ಸಮುದ್ರ ಈಗೀಗ ಈ ಸರಿ ಮಳೆ ಬಂದರೆ ಬನ್ಸ್ ಅಷ್ಟೆಲ್ಲು ಕರಂಗಲಪಾಡಿ ಅಲ್ಲೆಲ್ಲ ಗ್ಯಾಸ್ ಗೇಲ್ನವರು ಮತ್ತು ಜಲಸಿರಿಯವರು ಅಲ್ಲೆಲ್ಲಿ ಗುಂಡಿಯಾಗೋದು ಇದು ಮಂಗಳೂರಿಗೆ ಒಂದು ತುಂಬ ಕೆಟ್ಟ ಹೆಸರು ಅನ್ಬೋದು ಆಮೇಲೆ ಅವಿಜ್ಞಾನಿಕವಾದ ಕಾಮಗಾರಿ ನಡೀತಾ ಇದೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅವರೆಲ್ಲ ಇದನ್ನು ಸರ್ವೆ ಮಾಡಿ ಇದನ್ನು ಸರಿಪಡಿಸ್ಬೇಕಂತ ಇನ್ನೂ ಈ ಸಲ ಅದು ಸಹ ಮುಂದಿನ ಸರಿಗಾದರೂ ಇದನ್ನು ಸರಿಪಡಿಸ್ಬೇಕಂತ ನನ್ನ ಅನಿಸಿಕೆ ಮಂಗಳೂರಲ್ಲಿ ಮಳೆಗಾಲಕ್ಕೆ ಇನ್ನೂ ಕೂಡ ನಮ್ಮ ನಗರ ಸಿದ್ಧತೆಯನ್ನು ನಡೆಸ್ತಾ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಮಳೆ ಬರುವಾಗ ಅಲ್ಲಲ್ಲಿ ನೀರು ತುಂಬಿರುವಂಥದ್ದು ರೋಡ್ಗಳಲ್ಲೆಲ್ಲವೂ ಕೂಡ ನೀರು ತುಂಬಿರ್ತದೆ ಯಾಕಂತ ಹೇಳಿದ್ರೆ ಅದಕ್ಕೆ ಸಮರ್ಪಕವಾಗಿರುವಂತಹ ಚರಂಡಿ ವ್ಯವಸ್ಥೆ ಇಲ್ಲಿಲ್ಲ ಅಂತಾನೆ ಹೇಳ್ಬೋದು ಅದೇ ರೀತಿ ಒಂದಷ್ಟು ರಾಜಕಾಲುವೆಗಳ ಹೂಳು ತೆಗೆಯುವ ಕಾರ್ಯ ಇನ್ನೂ ಕೂಡ ಪಾಲಿಕೆ ಮಾಡ್ತಾ ಇಲ್ಲ ಸರಿಯಾಗಿ ಪ್ಲಾನ್ ಮಾಡಿದ್ರೆ ನಮಗೆ ಮಳೆಗಾಲದಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳು ನಮಗೆ ಬರುವುದಿಲ್ಲ ಅಂತಾನೆ ಹೇಳುವಂಥದ್ದು ನನ್ನ ಅಭಿಪ್ರಾಯ
ಒಟ್ನಲ್ಲಿ ಮಳೆಗಾಲ ಶುರುವಾದ್ರೂ ಅಧಿಕಾರಿಗಳು ಮಾತ್ರ ಇನ್ನೂ ಎಚ್ಚೆತ್ತಿಲ್ಲ. ಕಳೆದ ಬಾರಿ ಸಾವು ನೋವುಗಳನ್ನ ಕಂಡ ಮಂಗಳೂರು ಈ ಬಾರಿ ಮಳೆಗಾಲಕ್ಕೆ ಸೇಫ್ ಆಗಿರ್ಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಇನ್ನೊಂದು 3-4 ದಿವಸದಲ್ಲಿ ಮುಂಗಾರು ಪ್ರವೇಶ ಕರಾವಳಿ ಭಾಗಕ್ಕಾಗುತ್ತೆ, ಬೇಕಾದಂತ ಸಿದ್ಧತೆ ಆಗಿದೆ ಅಂತ ಜಿಲ್ಲಾಡಳಿತ ಹೇಳ್ತಾ ಇದೆ. ಬಟ್ ಪಂಪ್ವೆಲ್ ಆ ಪ್ರದೇಶ ಇದೆಯಲ್ಲ, ಪ್ರತಿ ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಟೀಕೆ ಗುರಿ ಆದ್ರೂ ಕೂಡ ಅದನ್ನ ಸರಿಯಾದಂತ ವ್ಯವಸ್ಥೆ ಯಾಕೆ ಆಗ್ತಿಲ್ಲ? ಶರ್ಮಿತಾ, ಜಿಲ್ಲಾಧಿಕಾರಿಗಳು ಸಭೆಯನ್ನ ಮಾಡ್ತಾರೆ. ಸಭೆ ಆದ ಬಳಿಕ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಸೂಚನೆ ಕೊಟ್ಟ ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಇಡೀ ಜಿಲ್ಲೆ ಮಳೆಗಾಲಕ್ಕೆ ಸರ್ವಸನ್ನದ್ಧಾಗಿದೆ, ಎಲ್ಲವೂ ಕೂಡ ತಯಾರಾಗಿದ್ದಾವೆ, ಎಲ್ಲ ಹಳ್ಳ ಚರಂಡಿ ಎಲ್ಲವೂ ಕೂಡ ಸ್ವಚ್ಛವಾಗಿದೆ, ನೀರು ಸರಾಗವಾಗಿ ಹರಿದು ಹೋಗ್ಬೋದು ಅನ್ನೋದನ್ನ ಮಾಹಿತಿ ಕೊಡ್ತಾರೆ. ಆದ್ರೆ ದುರಾದೃಷ್ಟ ಏನಂದ್ರೆ ಕೇವಲ ಅರ್ಧ ಗಂಟೆಯ ಮಳೆಗೆ ಪಂಪ್ವೆಲ್ ಮುಳುಗುತ್ತೆ, ಕೊಟ್ಟಾರ ಚೌಕಿಯಲ್ಲಿ ನೀರು ರಸ್ತೆ ಮೇಲೆ ಹರಿಯುತ್ತೆ, ಮುಂತಾದ ಅವಘಡಗಳು ಈ ಬಾರಿ ಕೂಡ ಸಂಭವಿಸ್ತಾ ಇದೆ. ಯಾಕಂದ್ರೆ ಮಳೆಗಾಲ ಪೂರ್ಣ ಪ್ರಮಾಣದಲ್ಲಿ ಆರಂಭಗೊಂಡಿಲ್ಲ. ಆದ್ರೆ ಪೂರ್ವ ಮುಂಗಾರು ಆದಿಯಾಗಿ ಇಲ್ಲಿ ಸುರಿದಿರುವಂತಹ ಭಾರಿ ಮಳೆಗೆ ಅಂದ್ರೆ ಕೇವಲ ಅರ್ಧ ಗಂಟೆ ಮಳೆಗೆ ಇಡೀ ಮಂಗಳೂರು ಅಸ್ತವ್ಯಸ್ತವಾಗಿದೆ. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಗಮನಿಸಿದ್ವಿ, ಸಂಜೆ 5 ಗಂಟೆಗೆ ಆರಂಭವಾದಂತ ಮಳೆ ಸುಮಾರು 5:30 ತನಕ ಸುರಿಯಿತು. ಆದ್ರೆ ಅರ್ಧ ಗಂಟೆಯ ಮಳೆಗೆ ಮಂಗಳೂರಿನ ಪಂಪ್ವೆಲ್ ನಲ್ಲಿ ಸಂಪೂರ್ಣವಾಗಿ ಜಲಾವೃತವಾಯಿತು. ವಾಹನ ಸವಾರರು ಅಲ್ಲಿ ಹೋಗೋಕೆ ಕೂಡ ಪರದಾಡುವಂತ ಪರಿಸ್ಥಿತಿ ಬಂತು. ಆದ್ರೆ ಇಲ್ಲಿ ಅಧಿಕಾರಿಗಳು ಸಭೆಯಲ್ಲಿ ಕೊಡುವಂತ ಮಾಹಿತಿ ಬೇರೆ, ಇಲ್ಲಿ ವಾಸ್ತವ ಇರುವಂತ ವಾಸ್ತವಾಂಶವೇ ಬೇರೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಮಂಗಳೂರನ್ನ ಬ್ರ್ಯಾಂಡ್ ಮಂಗಳೂರು ಅಂತ ಹೇಳ್ತಾರೆ. ಈಗ ಹೊಸದಾಗಿ ಬಂದಿರುವಂತಹ ಸಿಎಂ ಕೂಡ ಮಂಗಳೂರಲ್ಲಿ ವಿಪುಲವಾದ ಅವಕಾಶಗಳಿವೆ, ಅಲ್ಲಿ ಉದ್ಯೋಗ ಅವಕಾಶಗಳನ್ನು ನಾವು ಸೃಷ್ಟಿಸಬೇಕು ಅನ್ನೋದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಮೂಲಭೂತವಾಗಿರುವಂತಹ ಸೌಕರ್ಯಗಳು ಇಲ್ಲಿ ಕುಂಠಿತವಾಗ್ತಾ ಇದೆ. ಆ ಮಳೆಗೆ ಸಾಕಷ್ಟು ವರ್ಷಗಳಿಂದ ಈ ರೀತಿಯಾಗಿ ಮಂಗಳೂರು ಮುಳುಗೋದನ್ನ ಗಮನಿಸ್ತಾ ಇದೀವಿ. 2019 ಆದಿಯಾಗಿ ಈ ವರ್ಷದ ಅಂದ್ರೆ ಕಳೆದ ವರ್ಷದ ತನಕವೂ ಕೂಡ ಮಂಗಳೂರು ಮಳೆಗಾಲದಲ್ಲಿ ಮುಳುಗಿತ್ತು. ಹಲವು ಜನ ತಮ್ಮ ಮನೆಗಳನ್ನ ಕಳ್ಕೊಂಡ್ರು, ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಆಯ್ತು. ತಾವು ಬೇರೆ ಕಡೆ ಶಿಫ್ಟ್ ಆಗುವಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಬಂತು. ಆದ್ರೆ ಇಲ್ಲಿನ ಪರಿಸ್ಥಿತಿಯನ್ನ ಸರಿ ಮಾಡುವಂತ ದೃಷ್ಟಿಯಲ್ಲಿ ಅಧಿಕಾರಿಗಳು ತಜ್ಞರನ್ನ ಕರೆಸಿ ಒಂದು ವ್ಯವಸ್ಥಿತವಾಗಿ ರೂಪುರೇಷೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ತನಕ ಅಂತ ಯಾವುದೇ ರೂಪುರೇಷೆಗಳು ಆಗ್ತಾ ಇಲ್ಲ. ಈ ಬಾರಿಯ ಮಳೆಗಾಲಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಇನ್ನು ಕೇವಲ 48 ಗಂಟೆ ಒಳಗೆ ಅಧಿಕೃತವಾಗಿ ಮುಂಗಾರು ರಾಜ್ಯದ ಕರಾವಳಿ ತೀರಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಮಳೆಗಾಲವನ್ನ ಎದುರಿಸೋಕೆ ಬೇಕಾದಂತಹ ಯಾವ ಪ್ರಯತ್ನವನ್ನ ಕೂಡ ಜಿಲ್ಲಾಡಳಿತ ಮಾಡಿಲ್ಲ. ಆದ್ರೆ ಅದು ಕೇವಲ ಪುಸ್ತಕಗಳಿಗೆ, ದಾಖಲೆಗಳಿಗೆ ಮಾತ್ರ ಸೀಮಿತವಾಗಿದೆ ಹೊರತಾಗಿ ವಾಸ್ತವಾಂಶವಾಗಿ ಇಲ್ಲಿ ಆಗಿಲ್ಲ ಅನ್ನೋದು ಜನರ ಆಗ್ರಹದ ಮಾತು. ಯಾಕೆಂದ್ರೆ ಜನ ಹೇಳ್ತಾ ಇದ್ದಾರೆ, ಇಲ್ಲಿ ಮಳೆಗಾಲ ಬರುವಂತ ಸಂದರ್ಭದಲ್ಲಿ ಅಲ್ಲಲ್ಲಿ ಗುಂಡಿಗಳನ್ನ ತೋಡ್ತಾರೆ, ಗೇಲ್ ಗಾಸ್ ಆಗಿರ್ಬೋದು, ಜಲಸಿರಿ ಮುಂತಾದ ಯೋಜನೆಗಳಿಗಾಗಿ ರಸ್ತೆಯನ್ನು ಅಗೀತಾರೆ. ಆದ್ರೆ ಈ ಬಾರಿ ಎಷ್ಟರ ಮಟ್ಟಿಗೆ ಪ್ರಾಣಹಾನಿ ಆಗುತ್ತೆ ಎಂಬ ಆತಂಕದಲ್ಲಿ ಇಲ್ಲಿನ ಜನ ಮಳೆಗಾಲವನ್ನು ಎದುರು ನೋಡ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕಿಶನ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ಪ್ರಸಾರವಾದಂತಹ 2 ಸುದ್ದಿಯ ಫಾಲೋಅಪ್ ಅನ್ನು ನ್ಯೂಸ್ 18 ಮಾಡುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.